ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಅಕ್ಕ ಅಡುಗೆ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಗೋಂಗೂರ ಚಟ್ನಿ ಮಾಡ್ತಾ ಇದ್ದೀವಿ. ಸೊ ಇದು ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತಾ ಇದ್ದರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆ್ಯಂಡ್ ಇದನ್ನು ನೀವು ತುಂಬ ಈಸಿಯಾಗಿ ಕೂಡ ಮಾಡ್ಬೋದು. ಯಾಕೆಂದರೆ ಈ ಆಂಧ್ರ ಸ್ಟೈಲಲ್ಲಿ ತುಂಬ ಜನ ಹೊರಗಡೆ ಆಂಧ್ರಗೆ ಹೋಗಿದ್ದೀರಾ ಅಂದರೆ ಗೊತ್ತಿರುತ್ತೆ ನಿಮಗೆ ಅಂತ ಅಂತೀನಿ. ಯಾಕಂದರೆ ಇದನ್ನ ತುಂಬ ಅತಿ ಹೆಚ್ಚು ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಸೊ ನಾವು ಒಂದ್ಸಲ ನಮ್ಮ ಕರ್ನಾಟಕದಲ್ಲಿರೋರಿಗೆ ತೋರಿಸೋಣ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಮ ಮನೇಲಿ ತುಂಬಾ ಇಷ್ಟಪಡ್ತೀರಾ. ಸೊ ಬಿಸಿ ಬಿಸಿ ಅನ್ನದ ಜೊತೆಗೆ ಬಿಸಿ ಬಿಸಿ ಚಟ್ನಿನ ಯೂಸ್ ಮಾಡ್ಕೊಂಡು ತಿನ್ನಿ. ಸೊ ಇದನ್ನು ನೀವು 4 ಜನಕ್ಕೆ ಹೇಳ್ಕೊಡ್ತೀರಾ. ಅಷ್ಟು ತುಂಬ ಸುಲಭವಾಗಿ ಕೂಡ ಇದೆ, ತುಂಬ ಸುಲಭವಾಗಿ ಮಾಡ್ಬೋದು, ತುಂಬ ಟೇಸ್ಟಿ ಕೂಡ ಇದೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ವೀಕ್ಷಕರೇ, ಮೊದಲದಾಗಿ ಮಸಾಲೆ ಐಟಮ್ ಹುರ್ಕೊಂಬೋಣ. ಸೊ ಹುರ್ಕೊಳ್ಳೋಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ ನೋಡ್ಕೊಳ್ಳಿ. 10 ರಿಂದ 12 ಒಣಗಿನ ಮೆಣಸಿಕಾಯಿ. ಸೊ ನಿಮಗೆ ಖಾರ ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ನೀವು ಹಾಕೋಬೇಕು. ಅದಾದಮೇಲೆ ಒಂದು 5 ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಹಾಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಂದು 1/4 ಸ್ಪೂನಷ್ಟು ಮೆಂತ್ಯ, 1 ಸ್ಪೂನಷ್ಟು ಧನಿಯಾನ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಇದನ್ನ ಹುರ್ಕೊಂಬೋಣ. ಈಗ ಮೆಣಸಿಗೆ ಹಾಕೊಳ್ತಾ ಇದ್ದೀವಿ, ಧನಿಯಾ ಬೀಜ, ಹಾಗೆ ಜೀರಿಗೆ, ಇದು ಮೆಂತ್ಯ. ಸೊ ಈಗ ಕರಿಬೇವು, ಅದಾದಮೇಲೆ ಬೆಳ್ಳುಳ್ಳಿ. ಸೊ ಇಷ್ಟು ನಾವು ಇದಕ್ಕೆ ಲೈಟಾಗಿ ಆಯಿಲ್ ಹಾಕ್ಬೋಣ. ಸ್ವಲ್ಪ ಇದನ್ನು ಡ್ರೈ ಆಗಿ ಹುರ್ಕೊಳ್ಳೋಣ. ಇದನ್ನ ಡ್ರೈ ಆಗಿ ಹುರ್ಕೊಳ್ಳೋಣ 2 ರಿಂದ 3 ನಿಮಿಷ. ಒಂದು 2 ನಿಮಿಷ ಹೀಗೆ ಡ್ರೈ ಆಗಿ ಹುರ್ಕೊಂಡಿದ್ದೀವಿ. ಸೊ 2 ನಿಮಿಷ ಹುರ್ಕೊಂಡಿದ್ದೀವಲ್ವಾ, ಇವಾಗ ಇದನ್ನು ಆರೋ ತನಕ ಬಿಡ್ಕೋಬೇಕು. ಅಂದರೆ ಈಗ ಸ್ಟವ್ ಆಫ್ ಮಾಡಿದ್ದೀವಿ. ಒಂದು 2 ಮಿನಿಟ್ಸ್ ಆರಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಳ್ಳೋಣ. ಸೊ ಇವಾಗ ನಾವು ಅದು ಆರೋಷ್ಟಲ್ಲಿ ಗೋಂಗೂರ ಸೊಪ್ಪನ್ನ ನಾವು ಹುರ್ಕೊಂಬೋಣ. ಸೊ ಇದು ಹುರ್ಕೋಬೇಕಾದ್ರೆ ಬಾಣಲಿಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕೋಣ. ಸೊ ಅದಾದ್ಮೇಲೆ ಈ ಸೊಪ್ಪು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಏನು ಇಷ್ಟೊಂದಿದೆ ಅಂತ ಅನಿಸುತ್ತೆ, ಬಟ್ ಇದನ್ನು ನಾವು ಹುರ್ಕೋಬೇಕಾದ್ರೆ ಸೊ ಇದು ಸ್ಮ್ಯಾಶ್ ಆಗಿ ಹೋಗುತ್ತೆ. ಇದು ಮಿಕ್ಸಿಗೆ ಹಾಕ್ಬೇಕಾಗೇನಿಲ್ಲ. ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಆ ಪ್ರಮಾಣದಲ್ಲಿ ನೀವು ಸೊಪ್ಪು ತಂದು ಹಾಕೋಬೇಕು. ನಾವು 1 ಕಟ್ಟು ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಮನೇಲಿ ಜಾಸ್ತಿ ಇದ್ದಾರೆ ಅಂತಂದರೆ ಒಂದು 2 ಇಲ್ಲ 3 ಕಟ್ನ ತಂದು ಯೂಸ್ ಮಾಡ್ಕೋಬೋದು. ತುಂಬ ಈಸಿಯಾಗಿರುತ್ತೆ. ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಆಯಿಲ್ ಹಾಕೊಳ್ತಾ ಇದ್ದೀವಿ. 2 ರಿಂದ 3 ಸ್ಪೂನ್ ಆಯಿಲ್ ಹಾಕೊಂಡಿದ್ದೀವಿ. ಸೊ ಆಯಿಲ್ ಲೈಟಾಗಿ ಬಿಸಿ ಆದಮೇಲೆ ಈಗ ನಾವು ಎತ್ತಿಟ್ಕೊಂಡಿರುವಂಥದ್ದು, ಕ್ಲೀನಾಗಿ ತೊಳೆದಿಟ್ಕೊಂಡಿರುವಂಥ ಈ ಸೊಪ್ಪನ್ನ ಸೊ ನಾವು ಇವಾಗ ಹಾಕೋಣ. ಚಟಪಟ ಚುರ್ರು ಅಂತೈತೆ. ಸೊ ನೋಡಿ ವೀಕ್ಷಕರೇ, ಆಲ್ರೆಡಿ ಮೆಲ್ಟ್ ಆಗ್ತಾ ಇದೆ. ಸೊ ಗ್ರೀನ್ ಕಲರ್ ಇತ್ತು, ಸೊ ಇವಾಗ ಡಾರ್ಕ್ ಗ್ರೀನ್ ಕಲರ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇದು ನಿಮಗೆ ಹುರ್ಕೋಬೇಕಾದ್ರೆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಇದು ಹುಳಿದೆ ಅಂತ. ಸೊ ಹಾಗಾಗಿ ನೀವು ಯಾವುದೇ ರೀತಿ ಟೊಮೊಟೊ ಹಣ್ಣಾಗಲಿ, ಹುಣಸೆಹಣ್ಣಿನ ರಸ ಆಗಲಿ, ಸೊ ನಿಂಬೆಹಣ್ಣಾಗಲಿ, ಸೊ ಈ ಥರ ನಿಮಗೆ ಹುಳಿ ಪದಾರ್ಥಗಳನ್ನ ಯಾವುದನ್ನು ಯೂಸ್ ಮಾಡ್ಕೋಬೇಕಾಗಿಲ್ಲ. ಯಾಕೆ ಇದೇ ಹುಳಿ ಇರೋದ್ರಿಂದ. ಸೊ ನೀವು ಹಸಿ ವಾಸನೆ ಹೋಗೋ ತನಕ ಈ ಥರ ಹುರ್ಕೊಳ್ಳಿ. ಸೊ ಕಲರ್ ಚೇಂಜ್ ಆಗಿದೆ ನೋಡಿ, ಸೊಪ್ಪು ಎಷ್ಟಿತ್ತು ಎಷ್ಟು ಮೆಲ್ಟ್ ಆಗೋಗಿದೆ ಅಂತ. ಫುಲ್ಲು ಮೆಲ್ಟ್ ಆಗೋ ತನಕ ಹುರ್ಕೋಬೇಕು. ಯಾಕೆಂದರೆ ನೀವು ಯಾವುದೇ ರೀತಿ ಮಿಕ್ಸಿಗೆ ಹಾಕಲ್ಲ. ಸೊ ಹಾಗಾಗಿ ನಾವು ಇದರಲ್ಲೇ ನಾವು ಹಿಂಗೆ ಹುರ್ಕೊಳ್ತಾ ಇದ್ರೇ ಆಲ್ಮೋಸ್ಟ್ ಗೊತ್ತಾಗುತ್ತೆ ನಿಮಗೆ. ಇವಾಗ ಸ್ಮ್ಯಾಶ್ ಆಗಿದೆ ನೋಡ್ತಾ ಇರ್ಬೋದು. ಫುಲ್ಲು ನೀಟಾಗಿ ಕ್ಲೀನಾಗಿ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಇವಾಗ ನಾವು ಏನು ಮಾಡೋಣ ಅಂತಂದರೆ, ಅವಾಗಲೇ ನಾವು ಹುರ್ಕೊಂಡ್ವಲ್ಲ, ಸೊ ಅದನ್ನ ಮಿಕ್ಸಿಲಿ ಆಡಿಸ್ಕೊಂಡು ಅದನ್ನು ತೆಗೆದು ಇದಕ್ಕೆ ಹಾಕೋಣ. ಅವಾಗಲೇ ಹುರ್ಕೊಂಡ್ವಲ್ಲ, ಅದನ್ನು ಇವಾಗ ಮಿಕ್ಸಿಲಿ ಹಾಕೊಂಡು ಆಡಿಸ್ಕೊಳ್ತಾ ಇದ್ದೀವಿ. ಸೊ ಈ ಪ್ರಮಾಣದಲ್ಲಿ ನಾವು ರುಬ್ಕೋಬೇಕು. ಅಂದರೆ ಯಾಕೆಂದರೆ ತುಂಬ ನೈಸಾಗೂ ಬೇಡ, ತುಂಬ ತುರಿಯಾಗೂ ಬೇಡ, ಒಂದು ಮೀಡಿಯಮ್ ಸೈಜ್ ಇರಲಿ. ಸೊ ಇದನ್ನು ನಾವು ಇವಾಗ ಅವಾಗಲೇ ಹುರ್ಕೊಂಡ್ವಲ್ಲ ಅದಕ್ಕೆ ಹಾಕೊಳ್ತಾ ಇದ್ದೀವಿ. ರುಬ್ಕೊಂಡಿರೋದು ಹಾಕೊಂಡ್ಮೇಲೆ ಫುಲ್ಲು ಒಂದು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಣ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡ್ಮೇಲೆ ತಿರ್ಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಣ ಕ್ಲೀನಾಗಿ. ಸೊ ನೋಡಿದಲ್ಲ ವೀಕ್ಷಕರೇ, ಇವಾಗ ತುಂಬ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀವಿ. ಸೊ ಇದಾದಮೇಲೆ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ಸೊ ನಾವು ಒಗ್ಗರಣೆ ರೆಡಿ ಮಾಡ್ಕೊಂಬೋಣ. ಯಾಕೆಂದರೆ ಅವಾಗಲೇ ತೋರಿಸೋದು ಮಿಕ್ಸಿಲಿ ಆಡಿಸ್ಕೊಳ್ಳೋಕ್ಕೆ. ಅದಾದಮೇಲೆ ಸೊಪ್ಪನ್ನ ನಾವು ಹುರ್ಕೊಂಡಿದ್ದೀವಿ. ಇವಾಗ 3ನೇದು ಬಂದು ನಾವು ಫೈನಲ್ಲು ಒಗ್ಗರಣೆಗೆ ಇಟ್ಕೋಬೇಕು. ಬನ್ನಿ ಒಗ್ಗರಣೆಗೆ ಏನೇನು ಬೇಕು ನೋಡೋಣ. ಅರ್ಧ ಬೌಲಷ್ಟು ಆಯಿಲ್ ಹಾಕೊಳ್ತಾ ಇದ್ದೀವಿ. ಸೊ ಇದಕ್ಕೆ ನಾವು ಆಯಿಲ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ಯಾಕೆಂತಂದರೆ ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಆಗ್ತಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ನೀವೇನಾದರೂ ಆಯಿಲ್ ಜಾಸ್ತಿ ಆಗುತ್ತೆ ಅಂತಂದರೆ ಕಡಿಮೆನೂ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಇದಕ್ಕೆ ಆಯಿಲ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಎಣ್ಣೆ ಬಿಸಿಯಾಗಿದೆ ಇವಾಗ ಫಸ್ಟ್ ನಾವು ಸಾಸಿವೆ ಹಾಕೊಳ್ತಾ ಇದ್ದೀವಿ. 1 ಸ್ಪೂನ್ ಹಾಕೊಂಡ್ರೆ ಸಾಕು. ಸಾಸಿವೆ ಚಟ್ಪಟ್ ಅಂತ ಈ ಥರ ಸೌಂಡ್ ಬಂದಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀವಿ. ಅಂದರೆ ಸಾಸಿವೆ ಪಟ್ ಅಂದಾಗ್ಲೇ ಜೀರಿಗೆ ಹಾಕೋಬೇಕು. ಉದ್ದಿನ ಬೇಳೆ 1 ಸ್ಪೂನ್ ಹಾಕೋಬೇಕು. ನೆಕ್ಸ್ಟು 1 ಸ್ಪೂನು ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಹಾಕಿದ್ಮೇಲೆ ಕರಿಬೇವು ಸ್ವಲ್ಪ ಹಾಕೋಬೇಕು. ಸೊ ಕರಿಬೇವು ಹಾಕಿದ್ಮೇಲೆ ನೆಕ್ಸ್ಟು 1 ಗೆಡ್ಡೆ ಜಜ್ಜಿರೋ ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಹಾಕೋತಾ ಇದ್ದೀವಿ ಇವಾಗ ನೋಡಿ. ಸ್ವಲ್ಪ ಹುರ್ಕೊಳ್ಳೋಣ. 3 ಬೇಡಿಗೆ ಮೆಣಸಿಕಾಯಿನ ಇವಾಗ ಯೂಸ್ ಮಾಡ್ತಾ ಇದ್ದೀವಿ ನಾವು. ಸೊ ಹೀಗೆ ನಾವು ಒಂದು 15 ಸೆಕೆಂಡ್ಸ್ ಹುರ್ಕೊಳ್ಳೋಣ. ಅದಾದಮೇಲೆ ಆಫ್ ಮಾಡ್ಕೊಳ್ಳೋಣ. ಆವಾಗಲೇ ನಾವು ಹುರ್ಕೊಂಡಿದ್ವಲ್ಲ ಸೊಪ್ಪು, ಸೊ ನೋಡಿ ಯಾವ ಕಲರ್ ಆಗಿದೆ ಅಂತ. ಸೊ ಇವಾಗ ನಾವು ಒಗ್ಗರಣೆಗೆ ರೆಡಿ ಮಾಡಿಕೊಂಡು ಒಗ್ಗರಣೆನೂ ಹಾಕೊಂಡು ಈಗ ಒಗ್ಗರಣೆನ ಇದಕ್ಕೆ ಯೂಸ್ ಮಾಡೋಣ. ಸೊ ಒಗ್ಗರಣೆ ಇವಾಗ ಹಾಕೊಳ್ತಾ ಇದ್ದೀವಿ. ನೋಡಿದಲ್ಲ, ಹಾಕೊಂಡ್ಮೇಲೆ ಮಿನಿಮಮ್ 1 ನಿಮಿಷನಾದ್ರೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಣ. ಯಾಕೆಂತಂದರೆ ಎಣ್ಣೆ ನಾವು ಒಗ್ಗರಣೆ ಕೊಟ್ಟಿರೋದೆಲ್ಲ ಸೊಪ್ಪು ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಸೊ ಕ್ಲೀನಾಗಿ ಮಿಕ್ಸ್ ಆದರೆ ಸೊ ರೆಡಿ ಆಗಿದೆ ಅಂತ ಅರ್ಥ. ಸೊ
ಸೊ ನೋಡಿ ವೀಕ್ಷಕರೇ, ಗೋಂಗ್ರಾ ಚಟ್ನಿ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ತೀವಿ. ಗೋಂಗ್ರಾ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಸೊ ಹೇಗೆ ಬಂತು ಅಂತ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಆ್ಯಂಡ್ ಇದು ತುಂಬ ಈಸಿಯಾಗಿ ಮಾಡೋದು ಆ್ಯಂಡ್ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಸೊ ನೀವೆಲ್ಲರೂ ಅರ್ಜೆಂಟಾಗಿ ಹೋಗಬೇಕು ಅಂದಾಗ ಇದನ್ನ ಮಾಡ್ಬಿಟ್ಟು ಹೋಗಿ, ಮನೇಲಿರೋರೆಲ್ಲ ತುಂಬ ಖುಷಿಯಾಗಿ ತಿಂತಾರೆ. ಆ್ಯಂಡ್ ಇದೇ ಥರ ವೀಡಿಯೋಗಳಿಗಾಗಿ ಅಕ್ಕ ಅಡುಗೆ ಕನ್ನಡ ಯೂಟ್ಯೂಬ್ ಚಾನಲ್ನ ಇನ್ನೂ ಫಾಲೋ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ.